ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮ್ಯಾಗಿಯನ್ನು ಯಾವ ರೀತಿಯಾಗಿ ಮಾಡೋಣ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬೋಗಣಿಯನ್ನು ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕಿ ನಂತರ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಟೊಮೊಟೊವನ್ನು ಕೂಡ ಕಾದ ಎಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಯಲ್ಲಿ ಕುದಿಬೇಕು. ಚೆನ್ನಾಗಿ ಕಲಿಯೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ನಿಮಗೆ ಎಷ್ಟು ಬೇಕಷ್ಟು ಅದಕ್ಕೆ ಉಪ್ಪನ್ನು ಹಾಕಿ ಬಿಟ್ಟು ನಂತರ ಅದನ್ನು ಕೂಡ ಚೆನ್ನಾಗಿ ಕಲಿಸಿದ ನಂತರ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕಿದ ನಂತರ ಅದನ್ನು ಕಲಿಸಿ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನೂಡಲ್ಸ್ನ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತಿದ್ದೀವಿ ಅದೇ ರೀತಿಯಾಗಿ ಅದು ಕುದ್ದ ನಂತರ ಅದಕ್ಕೆ ಮ್ಯಾಗಿ ಮಸಾಲೆ ಇರುತ್ತಲ್ವ, ಆ ಮ್ಯಾಗಿಯಲ್ಲಿ ಬಂದಿರತಕ್ಕಂಥ ಮಸಾಲೆಯನ್ನು ಕೂಡ ಕಟ್ ಮಾಡಿಬಿಟ್ಟು ಪ್ಯಾಕೆಟನ್ನು ಅರ್ದು ಅದಕ್ಕೆ ಮಿಶ್ರಣ ಮಾಡಿ. 2 ಪ್ಯಾಕೆಟ್ ಮ್ಯಾಗಿ ಹಾಕಿದ್ರಿಂದ ಆ 2 ಪ್ಯಾಕೆಟ್, ಒಂದು ಪ್ಯಾಕೆಟಿಗೆ ಒಂದು ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರೆ. ಆ ಪ್ಯಾಕೆಟನ್ನು ಹರಿದ್ಬಿಟ್ಟು ಮಸಾಲೆಯನ್ನು ಇದಕ್ಕೆ